ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಯಶು ಕಿಚನ್. ಬನ್ನಿ, ಇವತ್ತೇನು ರೆಸಿಪಿ ಮಾಡಿದ್ದೀನಿ ಅಂತ ನೋಡೋಣ. ನಾನಿವತ್ತು ರಾಗಿ ಶಾವಿಗೆ ಮಾಡಿದ್ದೀನಿ. ಅದಕ್ಕೆ ಕಾಂಬಿನೇಷನ್ ಆಗಿ ಮೊಳಗೆ ಕಟ್ಟಿದ ಸಾರು ಮತ್ತು ಕಾಯಿ ಹಾಲು ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು ಇವತ್ತಿನ ರೆಸಿಪಿ. ಬನ್ನಿ ಇವಾಗ ಹೇಗೆ ಇದನ್ನು ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನು ಇಲ್ಲಿ ಮೊದಲಿಗೆ ಪಾತ್ರೆಗೆ 2 ಕಪ್ ಆಗೋಷ್ಟು ರಾಗಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ರಾಗಿ ಹಿಟ್ಟು ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ನಾನು ಬಿಸಿ ನೀರು, ಅಂದರೆ ಸ್ವಲ್ಪ ಉಗುರು ಬೆಚ್ಚಗಿಂತ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಗಂಟೆಲ್ದಿರಂಗೆ ಕಲಸ್ಕೊಬೇಕು. ನೀವು ಇಲ್ಲಿ ಗಂಟೆಲ್ದಿರಂಗೆ ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಒತ್ತು ಶಾವಿಗೆ ಬರುತ್ತೆ. ಇಲ್ಲಿ ನೋಡಿ, ತೀರಾ ತೆಳ್ಳಗೂ ಅಲ್ಲ, ತೀರಾ ಗಟ್ಟಿಗೂ ಅಲ್ಲ, ಒಂದು ಮೀಡಿಯಮ್ ಸಾಫ್ಟ್ ಡೋ. ನೀವು ಈ ಒಬ್ಬಟ್ಟಿಗೆಲ್ಲ ಕಲಿಸ್ಕೊಳ್ತೀರಲ್ಲ ಹೂರಣ, ಆ ಡೋ ಅಲ್ಲಿದ್ದರೆ ಸಾಕಿದು. ಸೊ ಈಗ ಆಗಿದೆ. ಬನ್ನಿ ಇವಾಗ ಸಾರಿಗೆ ಏನೇನು ಬೇಕು ನೋಡೋಣ. ನಾನಿಲ್ಲಿ ಅರ್ಧ ಹೋಳು ಕಾಯಿ ತುರಿ, 1 ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಮೀಡಿಯಮ್ ಸೈಜು ಟೊಮ್ಯಾಟೊ, 1 ಮೀಡಿಯಮ್ ಸೈಜು ಈರುಳ್ಳಿ, 1 ಚಮಚ ಖಾರದ ಪುಡಿ, 2 ಚಮಚ ಧನಿಯಾ ಪುಡಿ, 1 ಚಮಚ ಹುರಿಗಡಲೆ, ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಸೋಂಪು, 1 ಚಮಚ ಗಸಗಸೆ. ಬನ್ನಿ ಇವಾಗ ಇದಿಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಕಾಯಿ ಹಾಕ್ಕೊಂಡು ಇವಾಗ ನಾನು ತೋರಿಸಿದ್ನಲ್ವ ಅಷ್ಟು ಮಸಾಲೆಗಳನ್ನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟಾಗಿ ಮಾಡ್ಕೊಳ್ಳೋಣ. ನೋಡಿ ಇವಾಗ ಆಗಿದೆ. ನೋಡಿ, ನೀವು ಕೈ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಫೈನ್ ಪೇಸ್ಟ್ ಆಗಿದೆ ಅಂತ. ಬನ್ನಿ ಈಗ ಸಾರು ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಡೋಣ. ಕುಕ್ಕರಿಗೆ ಈಗ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದಿದ್ದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಸಿಡಿದ ಮೇಲೆ ನಾನು ಇದಕ್ಕೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕರಿಬೇವಿನ ಸೊಪ್ಪು ಚೆನ್ನಾಗಿ ಬಾಡಿಸ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಮೊಳಕೆ ಕಾಳು ತೊಗೊಂಡಿದ್ದೆ. ನಾನಿಲ್ಲಿ ನಮ್ಮ ಮನೆಯಲ್ಲಿ ಸ್ವಲ್ಪ ಡಬಲ್ ಬೀನ್ಸು ಮತ್ತು ರಾಜ್ಮಾ ಮತ್ತು ಅವರೆಕಾಳಿತ್ತು. ನೀವು ಯಾವ ಕಾಳು ಬೇಕಾದರೆ ನೀವು ಸೇರಿಸ್ಕೊಬೋದು. ಇದೇ ಕಾಳು ಸೇರಿಸ್ಕೊಬೇಕು, ಇಲ್ಲ ಕಡಲೆಕಾಳೆ ಸೇರಿಸಿ ಸಾಂಬಾರು ಮಾಡಬೇಕು ಅನ್ನೋದು ಏನಿಲ್ಲ. ನೀವು ಎಷ್ಟು ಮನಸ್ಸಿಟ್ಟು ಅಡುಗೆ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮನಸ್ಸಿಟ್ಟು ಅಡುಗೆ ಮಾಡ್ತೀರಿ, ನೀವು ಯಾವ ಕಾಳು ಹಾಕಿ ಮಾಡಿದ್ರೂ ಅಡುಗೆ ಚೆನ್ನಾಗೇ ಬರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಇದು ಹುರಿದಿದ್ದಾದಮೇಲೆ ಇವಾಗ ನಾವು ಆಗಲೇ ರುಬ್ಬಿಟ್ಟಿದ್ರಲ್ಲ ಮಸಾಲ, ಆ ಮಸಾಲೆನ ಇವಾಗ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬನ್ನಿ ಇವಾಗ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಲ್ಲುಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪು ಸೇರಿಸ್ಕೊಂಡು ಇದಕ್ಕೆ ಬೇಕಾದಷ್ಟು ನೀರನ್ನ ಹಾಕ್ಕೊಳ್ಳೋಣ. ಇಲ್ಲಿ ಸಾರನ್ನ ತುಂಬ ತೆಳ್ಳಗೋಲ್ಲ, ತುಂಬ ಗಟ್ಟಿಗೋಲ್ಲ, ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಸೊ ನನಗಿಲ್ಲಿ ಎಷ್ಟು ಕ್ವಾಂಟಿಟಿ ಎಷ್ಟು ನೀರು ಬೇಕಿತ್ತು ಅಷ್ಟು ಕ್ವಾಂಟಿಟಿ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿದ್ಮೇಲೆ ಒಂದು ಮಳ್ಳು ಬರೆಸ್ತೀನಿ. ಇದನ್ನು ಒಂದು ಕುದಿ ಬರೆಸೋವರೆಗೂ ಇದನ್ನು ನೋಡ್ಕೊಳ್ತೀನಿ. ಯಾಕಂದರೆ ಒಂದು ಕುದಿ ಬಂದಮೇಲೆ ನನಗಿಲ್ಲಿ ಉಪ್ಪು ಬೇಕಾ ಬೇಡವಾ ಅಂತ ನೋಡಿಕೊಂಡು ಆಮೇಲೆ ನಾನಿಲ್ಲಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು 3 ವಿಷಲ್ ಹೊಡೆಸ್ಕೊಳ್ತೀನಿ. ಮೀಡಿಯಮ್ ಫ್ಲೇಮಲ್ಲಿ 3 ವಿಷಲ್ ಹೊಡೆಸ್ಕೊಳ್ತೀನಿ. ಬನ್ನಿ ಇವಾಗ ಕಾಯಿ ಹಾಲು ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಸ್ಪೂನಷ್ಟು ಗಸಗಸೆ, ಒಂದೇ ಒಂದು ಏಲಕ್ಕಿ, ಇನ್ನು ಅರ್ಧ ಕಾಯಿ ಹೋಳು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನಿಲ್ಲಿ 1 ಕಪ್ಪಷ್ಟು ಸಾವಯವ ಬೆಲ್ಲ ಹಾಕ್ತಾಯಿದ್ದೀನಿ. ಸಾವಯವ ಬೆಲ್ಲ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ನಾನಿಲ್ಲಿ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತೀನಿ. ಇದನ್ನು ನೋಡಿ ಈಗಾಗಿದೆ. ಇದನ್ನು ಇವಾಗ ಸೋದಿಸ್ಕೊಳ್ಳೋಣ. ನಾನು ಜರಡಿಯಲ್ಲಿ ನೀಟಾಗಿ ಇದನ್ನು ಸೋರಿಸ್ಕೊಳ್ತಾ ಇದ್ದೀನಿ ಫಿಲ್ಟ್ರಲ್ಲಿ. ಸೊ ಇವಾಗ ನಮ್ಮ ಕಾಯಿ ಹಾಲು ರೆಡಿ ಆಯಿತು. ಬನ್ನಿ ಇವಾಗ ಬಾಳೆ ಎಲೆನ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಲೈಟಾಗಿ ಸ್ಟವ್ ಆನ್ ಮಾಡಿಕೊಂಡು ಈ ಥರ ಬಾಳೆ ಎಲೆನ ಬಿಸಿ ಮಾಡ್ಕೊಳ್ಳಿ. ಯಾಕೆ ಈ ಥರ ಬಿಸಿ ಮಾಡ್ಕೊಳ್ಳೋದು ಅಂದರೆ, ನೀವು ಶಾವಿಗೆ ಮಾಡ್ಕೊಂಡಾಗ ನೀವು ಪಾತ್ರೆಯಲ್ಲಿ ಇಡಬೇಕಂದ್ರೆ ಎತ್ತಬೇಕಂದ್ರೆ ಬಾಳೆ ಎಲೆ ಹರಿಯಲ್ಲ ಅನ್ನತ್ತ. ಸೊ ಇದೆಲ್ಲ ಆದಮೇಲೆ ಈ ಥರ ನೀಟಾಗಿ ಕಟ್ ಮಾಡಿಬಿಟ್ಟು ನೀವು ಸ್ಕ್ವೇರ್ ಶೇಪಲ್ಲಿ ಇದನ್ನ ಕಟ್ ಮಾಡ್ಕೊಳ್ಳಿ. ಸೊ ಆವಾಗ ಈಸಿ ಆಗುತ್ತೆ ಎತ್ತಿಡೋಕ್ಕೆ, ಇಳಿಸೋಕೆ. ಆದಷ್ಟು ಪ್ಲೀಸ್ ಬಾಳೆ ಎಲೆನ ಉಪಯೋಗಿಸಿ, ಪ್ಲಾಸ್ಟಿಕ್ ಕವರ್ನ ಉಪಯೋಗಿಸ್ಬಿಡಿ. ಯಾಕಂದರೆ ಪ್ಲಾಸ್ಟಿಕ್ ಕವರ್ ಕೆಮಿಕಲ್ ಇರುತ್ತೆ. ಸೊ ಅದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ಆ ಅಥೆಂಟಿಕ್ ಫ್ಲೇವರ್ ಸಿಗೋಲ್ಲ. ಸೊ ಬಾಳೆ ಎಲೆ ಉಪಯೋಗಿಸಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಿಮಗೆ. ಸೊ ನೋಡಿ ಈ ಥರ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿದ್ದೆ. ಇವಾಗ ಶಾವಿಗೆ ಹುರುಳಿಗೆ ಹಸಿಟ್ಟು ಹಾಕ್ಕೊಂಡು ನಾವು ಕಲಸಿಟ್ಟಿದ್ರಲ್ಲ ರಾಗಿ ಹಿಟ್ಟು, ಅದನ್ನು ಹಾಕ್ಕೊಂಡು ನೀಟಾಗಿ ನೀಟಾಗಿ ಹಮ್ಮಿಕಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಶಾವಿಗೆ ಬರ್ತಿದೆ. ನನಗಿಲ್ಲಿ ಸ್ವಲ್ಪ ಕಷ್ಟ ಆಗ್ತಿದೆ. ಯಾಕಂದರೆ ನನಗೆ ಒಂದು 6 ಮಂತ್ಸ್ ಬ್ಯಾಕ್ ಆಕ್ಸಿಡೆಂಟ್ ಆಗಿತ್ತು. ಸ್ವಲ್ಪ ಕೈ ಏಟಾಗಿತ್ತು ನಂದು. ಅದಕ್ಕೋಸ್ಕರ ನನಗೆ ಜಾಸ್ತಿ ಪ್ರೆಷರ್ ಹಾಕೋಕ್ಕಾಗಲ್ಲ. ಆದ್ದರಿಂದ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಆದರೂ ನಾನು ತುಂಬ ಇಷ್ಟಪಟ್ಟು ಅಡುಗೆ ಮಾಡೋದ್ರಿಂದ ನನಗೆ ಆ ಪೇಯ್ನ್ ಏನೂ ಗೊತ್ತಾಗಲ್ಲ. ಸೊ ನೋಡಿ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇವಾಗ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೂ ನಾನು ಪರವಾಗಿಲ್ಲ ಅಂತ ನಾನು ಮಾಡ್ಕೊಳ್ತಿದ್ದೀನಿ. ಸೊ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬನ್ನಿ ಇವಾಗ ನೀಟಾಗಿ ಇದನ್ನು ಇಡ್ಲಿ ಪಾತ್ರೆಗೆ ಒಂದೊಂದೇ ಎತ್ತಿಡೋಣ ನಾವೀಗ. ಸೊ ನೋಡಿ ನಾನು ಒಂದು ಒಬ್ಬೆಗೆ 4
ಎಲೆಗಳನ್ನ ಹೊತ್ತು ಶಾವಿಗೆ ಮಾಡಿಟ್ಟಿದ್ನಲ್ಲ 4 ಎಲೆ ಹಾಕ್ಕೊಳ್ತಿದ್ದೀನಿ. ಹಾಕಿ ಒಂದು 10 ನಿಮಿಷ ಇದನ್ನು ಬೇಯಿಸೋಣ ಸಾಕು. ಈಗ ಟೇಸ್ಟ್ ಮಾಡೋಣ ಬನ್ನಿ. ಆಗಿದೆ, ಸಖತ್ತಾಗಿದೆ ಮಾತ್ರ. ತಿಂತಾಯಿದ್ರೆ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಟೇಕ್ ಕೇರ್, ಬೈ ಬೈ.